ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ದಾರಿ ಬಿಡು. ಓಪನ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಅಣ್ಣ ನಡ್ಕೊಳ್ತಿರೋದು ಸ್ವಲ್ಪನೂ ಸರಿ ಇಲ್ಲಪ್ಪ. ಚಿಕ್ಕ ಚಿಕ್ಕ ವಿಷಯನ ದೊಡ್ಡದು ಮಾಡ್ಕೊಂಡು ಜಗಳ ಆಡೋದಕ್ಕೆ ನಾವೇನ್ ರಸ್ತೆಯಲ್ಲಿ ಇದೀವ? ಮನೇಲಿ ಇದೀವಪ್ಪ. ಅದು ಅಲ್ಲದೆ ನಮ್ 3 ಜನನ್ನ ಮಲ್ತಾಯಿ ಮಕ್ಕಳು ಅನ್ನೋ ತರ ನಡ್ಕೋತಾನಲ್ಲ ಅವನು. ಅಂತ ತಪ್ಪು ನಾವೇನ್ ಮಾಡಿದೀವಿ ಹೇಳಪ್ಪ? ವಿಭಾ ಇನ್ನೂ ಚಿಕ್ಕ ಹುಡುಗಿ. ಏನೋ 1-2 ಸ್ಪೂನ್ ಬಾದಾಮ್ ಪೌಡರ್ನ ಹಾಲ್ಗೆ ಹಾಕೊಂಡು ಕುಡಿದ್ರೆ ಅದೊಂದು ತಪ್ಪ? ಅದೊಂದು ದೊಡ್ಡ ಅಪರಾಧನಾ? ಈ ಮನೇಲಿ ಓದ್ಬೇಕು ಅಂತ ಆಸೆ ಪಡೋದು ತಪ್ಪ? ನಮ್ ತಂಗಿಗೆ ನಾವೇ ಆಗಿಲ್ಲ ಅಂದ್ರೆ ಇನ್ಯಾರ್ಗಪ್ಪ ಆಗ್ತೀವಿ? ಏನಪ್ಪ, ಮೆಕ್ಯಾನಿಕ್ ಆಗ್ಬಿಟ್ರೆ ಯಾವಾಗ್ಲೂ ಗ್ರೀಸು ಆಯಿಲು ಆಗಿರೋ ಬಟ್ಟೆನೆ ಹಾಕೋಬೇಕಾ? ಇದನ್ನ ನನ್ ಒಡ ಹುಟ್ಟಿದ ಅಣ್ಣನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಸಂಬಂಧಗಳು ನಿಂತಿರೋದೇ ಹಣದ ಮೇಲೆ ಅನ್ನೋ ಯೋಚನೆ ಶುರುವಾಗಿದೆ. ಜೀವನದಲ್ಲಿ ದುಡ್ಡೇ ಮುಖ್ಯ ಅಂತ ದುಡ್ಡಿಂದನೇ ಹೋದ್ರೆ ಅದಕ್ಕಿಂತ ನೀಚ್ ಕೆಲಸ ಇನ್ನೊಂದಿಲ್ಲ. ಅಸಹ್ಯ. ಹೌದು, ನೀನ್ ಹೇಳ್ದಂಗೆ ಜೀವನದಲ್ಲಿ ದುಡ್ಡೇ ಮುಖ್ಯ. ದುಡ್ಡೇ ಎಲ್ಲ ಅಂತ ದುಡ್ಡಿನಿಂದ ಹೋಗೋದು ನೀಚ್ ಕೆಲಸ ಅಲ್ಲ. ಪ್ರೀತಿ ವಾತ್ಸಲ್ಯದ ಹೆಸರಲ್ಲಿ ಕಂಡೋರ ಆಸ್ತಿನ ಕೊಳ್ಳೆ ಹೊಡೆಯೋದು ನೀಚ್ತನ. ನನ್ನ ಜೊತೆಲಿ ಹುಟ್ಟಿದಿರ ಅಂತ ನಿಮ್ಮನ್ನೆಲ್ಲ ಈಗಲೂ ಸಾಕೋದಕ್ಕೆ ನಂಗೇನ್ ತಲೆ ಕೆಟ್ಟಿದ್ಯಾ? ನಾನು ಕಷ್ಟಪಟ್ಟು ಓದಿ ಗೌರ್ಮೆಂಟ್ ಕೆಲಸ ತಗೊಂಡೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀವ್ ಮಾಡ್ಬಿಡಿ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ನ? ನನಗೇನ್ ಬೇಕು ಅದನ್ನ ನಾನು ದುಡ್ಡು ತಗೊಳ್ಳೋ ಹಾಗೆ ನಿಮಗೇನ್ ಬೇಕು ಅದನ್ನ ನೀವು ದುಡ್ಡು ತಗೊಳ್ಳಿ. ಕಾರು, ಬಂಗ್ಲೆ, ಆಸ್ತಿ ಏನ್ ಬೇಕಾದ್ರೂ ತಗೊಳ್ಳಿ, ನಾನು ಅಡ್ಡ ಬರಲ್ಲ. ಅದು ಬಿಟ್ಟು ಸುಮ್ನೆ ನನ್ನ ಮುಂದೆ ಕಿರ್ಚಾಡೋದು, ವಾಯ್ಸ್ ರೈಸ್ ಮಾಡೋದೆಲ್ಲ ಇಟ್ಕೊಂಡ್ರೆ ಶ್ರೀಮಂತು ಕೋಪ ಮಾಡ್ಕೋಬೇಕು. ಎಷ್ಟೇ ಆದ್ರೂ ಇವನು ನಿನ್ ತಮ್ಮ ಅಲ್ವೇನೋ? ಇವತ್ತು ನಾನು ನನ್ನ ತಮ್ಮ ಅಂತ ಇವನು ಮಾತಾಡೋದಿಕ್ ಬಿಟ್ರೆ ನಾಳೆ ನನಗೆ ಹೇಗೆ ಮೋಸ ಮಾಡುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಅಷ್ಟೇ. ಅಣ್ಣ ಬೇಡ ನೋಡು, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನಾನೇನಿಗೆ ನಿನಗೆ ಮೋಸ ಮಾಡ್ಬೇಕು? ನಾನು ನೀನ್ ಒಡ ಹುಟ್ಟಿದ ತಮ್ಮ, ನನ್ನ ಮರಿಬೇಡ. ಹೌದಾ? ತಮ್ಮಂದಿರು ಅಣ್ಣಂದಿರಿಗೆ ಮೋಸ ಮಾಡಲ್ಲ ಅಂತನಾ? ಇಲ್ಲಿ ನಿಂತಿದ್ದಾರಲ್ಲ ನಮ್ಮಪ್ಪ, ಇವ್ರಿಗೆ ಮೋಸ ಮಾಡಿದ್ಯಾರು ಗೊತ್ತೇನೋ? ಏನು ಅಂದ್ರೆ ಆರ್ತಿ ತಗೊಳ್ಳಿ ಬನ್ನಿ. ಆಕಾಶ್, ಬಂದ ಆರ್ತಿ ತಗೊಳ್ಳೋ. ಮಂಜರಿ, ಇನ್ನು ಏನೇ ಮಾಡ್ತಾ ಇದ್ಯಾ? ಬಂದ ಆರ್ತಿ ತಗೋ. ಮಂಜು, ಮಗಳೇ ಮಂಜು. ಬಂದೆ ಪಪ್ಪ. ಏನ್ರಿ ನೀವು ಲಕ್ಷಣವಾಗಿ ಮಂಜರಿ ಅಂತ ಪೂರ್ತಿ ಹೆಸರು ಕರೆಯೋದ್ ಬಿಟ್ಟು ಮಂಜು ಮಂಜು ಅಂತ ಕರ್ಕೊಂಡು ನೀವ್ ಹೀಗ್ ಮುದ್ ಮಾಡೋದಿಕ್ಕೆ ಹೆಣ್ಣು ಅನ್ನೋದನ್ನ ಮರ್ತು ನಯ ನಾಜುಕೆಲ್ಲ ಬಿಟ್ಟು ಒಳ್ಳೆ ಗಂಡು ಬೀರಿ ತರ ಆಡ್ತಿದ್ದಾಳೆ. ಪಪ್ಪ, ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ಮಗಳೇ. ಪಪ್ಪ, ಅಮ್ಮ ಏನಾದ್ರೂ ಹೇಳ್ಕೊಳ್ಳಿ, ನೀವ್ ಇವಾಗ ನನ್ನ ಹೇಗ್ ಕರಿತಿದ್ದೀರಿ